ಅರಣ್ಯ ಇಲಾಖೆ ಎಟಿಎಫ್ ಸಿಬ್ಬಂದಿಗಳ ಮೇಲೆ ಕಾಡಾನೆ ದಾಳಿ ಮಾಡಿದೆ. ಕೂದಲಿನ ಅಂತರದಲ್ಲಿ ಎಟಿಎಫ್ ಸಿಬ್ಬಂದಿಗಳು ಪಾರಾಗಿದ್ದಾರೆ. ಬೈಕ್ಗಳನ್ನು ಕಾಡಾನೆಗಳು ಜಖಂಗೊಳಿಸಿವೆ. ಈ ಘಟನೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಮತ್ತೂರು ಗ್ರಾಮದಲ್ಲಿ ನಡೆದಿದೆ. ಪ್ರಸನ್ನ, ಯುವರಾಜ್, ಧನಂಜಯ ಕಾಡಾನೆ ದಾಳಿಯಿಂದ ಬಚಾವಾದ ಎಟಿಎಫ್ ಸಿಬ್ಬಂದಿಗಳಾಗಿದ್ದಾರೆ. ಕಾಡಾನೆಗಳ ಚಲನವಲನ ಗಮನಿಸುತ್ತಿದ್ದ ವೇಳೆ ಏಕಾಏಕಿ ಕಾಡಾನೆ ದಾಳಿ ಮಾಡಿದೆ. ಕಾಡಾನೆ ದಾಳಿ ಮಾಡುತ್ತಿದ್ದಂತೆ ಬೈಕ್ಗಳನ್ನು ಬಿಟ್ಟು ಎಟಿಎಫ್ ಸಿಬ್ಬಂದಿಗಳು ಓಡಿ ಹೋಗಿದ್ದಾರೆ. ಎಟಿಎಫ್ ಸಿಬ್ಬಂದಿಗೆ ರಕ್ಷಣೆ ಇಲ್ಲ ಎಂದು ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆನೆ ಬಂದಿದೆ ಅಂತ ನೋಡೋದಕ್ಕೆ ಈ ಕಡೆ ಬೈಕ್ ಯಾಕೆ ತಿರುಗಿಸ್ತಾ ಇದ್ದಾರೆ ಅಂತ ನಿಂತ್ಕೊಂಡು ನೋಡ್ತೀನಿ. ಆನೆ ದಾಟ್ತಾ ಇದೆ. ಇವ್ರು ಬೈಕ್ ತಂದು ನಿಲ್ಸೋದ್ರೊಳಗಡೆ ಬಂದು ಆನೆ ಈ ಬೈಕನ್ನು ಹೊಡಿತು. ಹೊಡೆದು ಬೀಳಿಸಿತು. ಇವ್ರು ಓಡಿ ಅಲ್ಲಿ ಮುಂದೆ ಬಿದ್ದರು. ಹೋಗ್ಲಿ ಬಿದ್ದಿದ್ದಾರೆ. ಒಂದು ಅಟ್ಲೀಸ್ಟ್ ಬೈಕೆಲ್ಲ ಹೋಗಿದೆ. ಒಂದೇ ಒಂದು ಡಿಪಾರ್ಟ್ಮೆಂಟ್ ಅವ್ರನ್ನ ಉಳಿಸ್ಕೊಳ್ಳೋಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಈ ಡಿಪಾರ್ಟ್ಮೆಂಟ್ ಅವರಿಗೆ. ಅಂದ್ರೆ ಇನ್ನು ಪಬ್ಲಿಕರ್ಸ್ ಬಂದರೆ ಅವ್ರನ್ನ ಅಕಸ್ಮಾತ್ ಸತ್ತೇ ಹೋಗಿರ್ತಾರೆ, ಯಾರು ಬರಲ್ಲ. ಒಂದೇ ಒಂದು ಜೀಪ್ ಇಲ್ಲ, ಒಬ್ರು ಅವ್ರ ಮೇಲಧಿಕಾರಿಗಳು ಒಬ್ರಿಲ್ಲ. ಫೋನ್ ಮಾಡಿದ್ರೆ ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಗೆ ಇದೆ ಥರ ಆದರೆ ಅದು ಅಲ್ಲದೆ ಸುತ್ತ ನೋಡಿದ್ರೆ ಕಾಡು. ಇಲ್ಲಿ ಒಬ್ರು ಹಾಲು ತಗೋಂಗಿಲ್ಲ, ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಂಗಿಲ್ಲ. ಈ ಹುಡುಗರಿಗೆ ಇಟಿಎಫ್ ಹುಡುಗರಿಗೆ ಒಂದು ಸೆಕ್ಯೂರಿಟಿ ಇಲ್ಲ ಅಂತಂದ್ರೆ ಮಾಮೂಲಿ ರೈತರುಗಳಿಗಾಗಲಿ ಇಲ್ಲಿ ಹಾಲು ತಗೋರಿಗೆ ಯಾವ ಥರ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಈ ಡಿಪಾರ್ಟ್ಮೆಂಟ್ ಆಗಲಿ ಈ ಗೌರ್ಮೆಂಟ್ ಆಗಲಿ ಇನ್ನೊಂದಾಗಿರಲಿ ಯಾವ ಥರ ಸೆಕ್ಯೂರಿಟಿ ಕೊಡ್ತಾ ಇದ್ದೀರಾ? ಈ ಬೈಕ್ ನೋಡಿ, ಈ ಬೈಕಲ್ಲಿ ಇದ್ದನೇ ಆಗಿದ್ರೆ ಇಲ್ಲಿ ಏನಾಗ್ತಾ ಇತ್ತು? ಹೋಗ್ಲಿ ಅವನಿಗೆ ಏನಾಗಿದೆ, ಇಟಿಎಫ್ ಹುಡುಗರಿಗೆ ಏನಾಗಿದೆ ಅಂತ ಒಬ್ರು ವಿಚಾರ ಮಾಡಿದಾರಾ? ಒಬ್ಬರು ವಿಚಾರ ಮಾಡಿಲ್ಲ. ಡಿಪಾರ್ಟ್ಮೆಂಟಲ್ಲಿ ಅಂಥ ಬಿಸಿ ಕೆಲಸ ಇದೆ. ಈಗ ಹೋಗಲಿ ಬೆಳಿಗ್ಗೆ 8 ಗಂಟೆವರೆಗೆ 2 ಅವರ್ ಆಯಿತು. 7 ಗಂಟೆಗೆ ಆಗಿರೋದು 2 ಅವರ್ ಆಗಿದೆ. 2 ಅವರಿಂದ ಒಂದು ಜನ ಬಂದಿಲ್ಲ ಅಂತಂದರೆ ಇದಕ್ಕೆ ಏನು ಕಾರಣ? ಇದಕ್ಕೆ ಏನು ಉತ್ತರ? ರೇಂಜ್ ಆಫೀಸರ್ ಏನು ಮಾಡ್ತಾ ಇದ್ದಾರೆ? ಈ ಹುಡುಗರನ್ನ ಮೇಂಟೈನ್ ಮಾಡೋ ಅಂತಾರೆ ಆಫೀಸರ್ಸ್ ಎಲ್ಲಿದ್ದಾರೆ? ಯಾರು ಇಲ್ವಾ? ಈ ಹುಡುಗರು ಯಾರು ಇಲ್ವಾ? ಹಾಗಾದ್ರೆ ಅವ್ರು ಕೂತ್ಕೊಂಡು ಅಲ್ಲ ಸಂಬಳ ತಗೊಳ್ಳೋದು ಈ ಹುಡುಗರು ಇರ್ತಾರೆ. ಇಲ್ಲಿ ಡಿಪಾರ್ಟ್ಮೆಂಟ್ ನೋಡ್ತಾ ಇರೋದು, ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು. ಅವರಿಗೆ ಒಂದು ಸೆಕ್ಯೂರಿಟಿ ಇಲ್ಲ, ಅವ್ರಿಗೆ ಒಂದು ಏನಿಲ್ಲ. ಹೋಗ್ಲಿ ಅಟ್ಲೀಸ್ಟ್ ಒಂದು ಪರಿಜ್ಞಾನ ಇಲ್ವೇ? ಹೋಗ್ಲಿ ಬಂದು ನೋಡ್ಬೇಕು ಅವ್ರನ್ನ ಅಂತ. ಹೋಗ್ಲಿ ಹೇಗಿದ್ದಾರೆ ಅಂತ ಕೇಳಿದ್ದಾರೆ ಇವರವ. ಪಬ್ಲಿಕರ್ಸನ್ನ ಹೊತ್ತಿಕಕ್ಕೆ ನೋಡ್ತಾ ಇದ್ದಾರೆ ಹೊರಗಡೆಗೆ ಹೋಗಿ ನೀವು ಅಂತೇಳಿ. ಏನಕ್ಕೆ ಈ ಬೈಕ್ ತಗೊಂಡು ಹೋಗೋದಕ್ಕ? ಈಗ ಇದೇ ಪರಿಸ್ಥಿತಿಲಿ ನಾವಿದ್ವಿ ಅಂತ ಇಟ್ಕೊಳ್ಳಿ, ಆಗ ಏನಾಗ್ತಾ ಇತ್ತು? ನಮ್ಮನ್ನು ಹೊತ್ತಿಕ್ತಾರೆ. ಈಗ ಏನು ಮಾಡ್ತಾ ಇದ್ದಾರೆ ಇವರು ಡಿಪಾರ್ಟ್ಮೆಂಟ್ ಅವರು? ಅಟ್ಲೀಸ್ಟ್ ಕೇಳೋಕ್ಕಾಗಲ್ವಾ? ಬಂದು ಹೋಗ್ಲಿ ಒಂದು ನೋಡೋಕ್ಕಾಗಲ್ವ? ಹೋಗ್ಲಿ ಒಂದು ಸಾಂತ್ವನ ಹೇಳಿದ್ದಾರೆ. ಹೋಗ್ಲಿ ನಾವು ಯಾರಿಗಾರು ಫೋನ್ ಮಾಡೋರು ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಉಡಾಪೆ ಒಂದು ಗ್ರಾಮಸ್ಥರಿಗೆ ಕೇಳೋ ಅಧಿಕಾರ ಇಲ್ವಾ? ಹೋಗ್ಲಿ ಅಟ್ಲೀಸ್ಟ್ ಬೈಕ್ ಬಂದು ನೋಡಕ್ಕೆ ಯಾಕೆ ಬರ್ತಾ ಇದ್ದಾರೆ ಗ್ರಾಮಸ್ಥರು ಅಂತ ಕೇಳ್ತಾವ್ರಂತಲ್ಲ. ಏನು ಅರ್ಥ ಇದಕ್ಕೆ? ಡಿಪಾರ್ಟ್ಮೆಂಟ್ಗೆ ಅಷ್ಟು ತೊಂದರೆ ಆಗಿರೋ ಅವ್ರು ಬಂದು ನೋಡಿ ಅವರೇ ನೋಡ್ತಿಲ್ಲ ಅಂದಾಗ ನಾವೇನ್ ಮಾಡ್ಬೇಕು? ಸ್ನಾನ ಮಾಡ್ಕೆ ಬನ್ನಿ ಅಂತ ಕೇಳ್ತಾರಲ್ಲ ಅವರು. ಮನೆಗೆ ಹೋಗಿ ನೀವು ಅವರೆಲ್ಲ ಹೋಗ್ಲಿ ಅಂತ ಕೇಳ್ತಾರಲ್ಲ. ಅವ್ರು ಇನ್ಯಾಗ ಇರ್ಬೋದು, ಯಾವ ಥರ ಮಾಡ್ಬೋದು? ಅಟ್ಲೀಸ್ಟ್ ಬಂದು ಕೇಳೋ ಪರಿಜ್ಞಾನ ಇಲ್ಲ. ಅಂದಮೇಲೆ ಈ ಹುಡುಗರ ಮೇಲೆ ಏನು ಈ ಜವಾಬ್ದಾರಿ ಇಟ್ಕೊಂಡಿದ್ದಾರೆ, ಏನು ಥರ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ನಮಗಂತವ. ಯಾರು ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಅನ್ಕೋತೀನಿ. ಹಂಗಾದ್ರೆ ಇವ್ರಿಗಿಂತ ಮೇಲಧಿಕಾರಿಗಳು. ಸರಿ, ಥ್ಯಾಂಕ್ ಯು. ಏನಾಗಿದೆ ಅಂತ ಹೋಗ್ಲಿ ಬರೀ ಅಲ್ಲೇ ಕೂತ್ಕೊಬಿಟ್ಟು ಒಳ್ಳೆ ಫೋನ್ ಇಟ್ಕೊಬಿಟ್ಟು ಮಂಕ್ಯಬಿಟ್ಟು ಅಲ್ಲೇ ಆದ್ರೆ ಏನು ನಾವಾದ್ರೂ ಅದೇ, ಇವರಾದ್ರೂ ಏನು, ಯಾರಾದ್ರೇನು, ಯಾರು ಸತ್ತೋದು ಇವ್ರು ನೋಡ್ತಾರ? ಇವ್ರು ಹೋಗ್ಲಿ. ಅಯ್ಯೋ ತಗೋಬಾರ, ನಾನೇ ಮಾತಾಡ್ತೀನಿ. ಅದೇನು ನಮಗೇನು ಕಿತ್ಕೊಳ್ಳೋಕ್ಕಲ್ಲ. ನೋಡ್ಬೇಡ ನಮ್ಮರೆ ಯಾರು ಯಾರು ಒಬ್ರು ಬರ್ಬೇಡ ನಮ್ಮರೆ ಹೋಲಿ. ನಾವು ವಿಡಿಯೋ ಮಾಡೋ ಕೊಡ್ಸ ಅವನಿಗೆ. ಇದಕ್ಕೆ ಪ್ರೀತಿಗೆ ಅವನ ಇರೋದು ನಂಬರು ಇಲ್ಲಿಂದ ಹೊಡೆದಿರೋದು ಬೈಕ. ಈ ಹೆಜ್ಜೆಯಿಂದ ಪ್ರೀತಿ ಕೊಡ್ತು ದೀಪಕ್. ಮಂದಿರೋದು ಬರಕಲ್ಲ ನೋಡಪ್ಪ. 7 ಗಂಟೆ 9 ಗಂಟೆನಾ? 9 ಗಂಟೆ ಆಯ್ತು. ಒಂದು ಜೀಪ್ ಇರೋಣಪ್ಪ. ಹೋಗ್ಲಿ ನೀವು ಬರೋ ನೋಡಕ್ಕೆ. ಒಂದು ಪೋಲ್ಸ್ ಕೊಡ್ತೀವಿ. 5 ನಿಮಿಷ ಇರೋದು 5 ನಿಮಿಷ ಬೇಡ. ಯಾರು ಹೋಟೆಲ್ ಬಂದು ಎಲ್ಲಿ ನಿಲ್ಬೇಕು ಅಂತ ಗೊತ್ತಿರ್ತಾಗ. ಬೈಕ್ ಸಿಗ್ಲಿಲ್ಲ ಅಂದ್ರೆ ನಾವು ಯಾವ್ದು ಕಡ್ಕೊ ಹೊಡಿತೀವಿ.